ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೇಘರಾಗ. ಈ ವಿಡಿಯೋ ಬಂದು ಒಂದು ಅನ್ಪ್ಲ್ಯಾನ್ಡ್ ರೋಡ್ ಟ್ರಿಪ್ದು. ಸೊ ನಮ್ಮ ಮಗಳಿಗೆ ಇತ್ತೀಚೆಗೆ ಆನೆ ಅಂದರೆ ತುಂಬ ಇಷ್ಟ ಆಗ್ತಿದೆ. ಸೊ ನಾವು ಅಂದ್ಕೊಂಡ್ವಿ ಶಿವಮೊಗ್ಗದಲ್ಲಿರುವಂಥ ಸಕ್ರೆಬೈಲ್ ಎಲಿಫೆಂಟ್ ಕ್ಯಾಂಪ್ಗೆ ಹೋದರೆ, ಅವಳನ್ನ ಕರ್ಕೊಂಡು ಹೋದರೆ ಚೆನ್ನಾಗಿರುತ್ತೆ ಅಂತ. ಸೊ ಹಾಗೆ ಒಂದು ಸ್ಯಾಟರ್ಡೇ ಸಡನ್ನಾಗಿ ನಾವು ಶಿವಮೊಗ್ಗ ಪ್ಲ್ಯಾನ್ ಮಾಡಿದ್ವಿ. ಶಿರಾಯಿಂದ ಹೊರಟು ಸಂಜೆ ಸುಮಾರು 6:30 ಹಾಗೆ ನಾವು ಅಲ್ಲಿ ರೀಚ್ ಆಗಿದ್ವಿ. ನಾವು ಮೇಕ್ ಮೈ ಟ್ರಿಪ್ಪಲ್ಲಿ ಮಲ್ನಾಡ್ ಶೈರ್ ಏಕೋ ರೆಸಾರ್ಟ್ ಅನ್ನುವಂಥ ಹೋಟೆಲ್ನ ಬುಕ್ ಮಾಡಿಕೊಂಡು ಹೋಗಿದ್ದು. ಸೊ ಅಲ್ಲಿ ರೀಚ್ ಆದಮೇಲೆ ಚೆಕ್ ಇನ್ ಪ್ರಾಸೆಸ್ ಎಲ್ಲ ಮುಗಿದ್ಮೇಲೆ ವೆಲ್ಕಮ್ ಡ್ರಿಂಕ್ ಕೊಡಲಾಯಿತು. ಅದಾದ ನಂತರ ನಾವು ನಮ್ಮ ರೂಮ್ ಕಡೆ ಹೊರಟ್ವಿ. ಸೊ ಅಂದರೆ ಫಸ್ಟ್ ಲುಕ್ಕಲ್ಲಿ ಪ್ರಾಪರ್ಟಿ ನಮಗೆ ತುಂಬ ಇಷ್ಟ ಆಯಿತು. ಸ್ಪೇಷಿಯಸ್ ಆಗಿತ್ತು, ಆ್ಯಂಬಿಯನ್ಸ್ ಚೆನ್ನಾಗಿತ್ತು. ಸೊ ಈವ್ನಿಂಗ್ ಟೈಮಲ್ಲಿ ಲೈಟಿಂಗ್ ಎಲ್ಲ ಏನಿತ್ತು ತುಂಬ ಚೆನ್ನಾಗಿತ್ತು. ನಮ್ಮ ಪುಟಾಣಿ ಕೂಡ ತುಂಬ ಎಂಜಾಯ್ ಮಾಡ್ತಿದ್ದಾಳೆ ಅಂತ ಅನ್ನಿಸ್ತು. ಬಿಕಾಸ್ ಮುಂಚೆ ಹೋಗಿದ್ದ ಜಾಗದಲ್ಲೆಲ್ಲ ಶಿ ವಾಸ್ ಸ್ಟಿಲ್ ವೆರಿ ಲಿಟಲ್. ಆವಾಗ ಅವಳಿಗೆ ಅಷ್ಟು ಗೊತ್ತಾಗ್ತಿರ್ಲಿಲ್ಲ. ಈಗ ವಿ ಕುಡ್ ಸೇ ದಟ್ ಅವಳು ಎಂಜಾಯ್ ಮಾಡ್ತಿದ್ದಾಳೆ, ಅವಳು ಇಷ್ಟಪಡ್ತಿದ್ದಾಳೆ ಅಂತ. ರೂಮ್ ಬಗ್ಗೆ ಹೇಳಬೇಕು ಅಂದರೆ ನಾವು ಚೂಸ್ ಮಾಡಿದ್ದು ಡಿಲಕ್ಸ್ ರೂಮ್, ವಿಚ್ ವಾಸ್ ವೆರಿ ವೆಲ್ ಮೇಂಟೈನ್ಡ್, ಕ್ಲೀನ್ ಆಗಿತ್ತು, ಹೈಜಿನಿಕ್ ಅನ್ನಿಸ್ತು. ಆ್ಯಂಡ್ ಇಲ್ಲಿನ ಹೈಲೈಟ್ ಅಂದರೆ ಇಲ್ಲಿಂದು ಬಾಲ್ಕನಿಯಿಂದ ಏನು ವ್ಯೂ ಸಿಗುತ್ತೆ. ಬಿಕಾಸ್ ನಮ್ಮ ರೂಮ್ಸ್ ಹೈಟಲ್ಲಿ ಇದ್ದಿದ್ದರಿಂದ, ಅಂದರೆ ಸೆಕೆಂಡ್ ಫ್ಲೋರಲ್ಲಿ ಇದ್ದಿದ್ದರಿಂದ ಆ ವ್ಯೂ ಏನಿತ್ತು ಅದು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಫ್ರೆಶ್ ಅಪ್ ಆದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಾವು ಸೀದಾ ಡಿನ್ನರ್ಗೆ ಹೋದ್ವಿ. ಸೊ ನಮ್ಮ ಪ್ಯಾಕೇಜಲ್ಲಿ ಅಂದರೆ ರೂಮ್ ಚಾರ್ಜಲ್ಲಿ ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟ್ ಸಿಗುತ್ತೆ. ಸೊ ಡಿನ್ನರ್ನ ನಾವು ಅಲಕಾರ್ಟಾಗಿ ತೊಗೊಂಡಿದ್ವಿ. ಲಕ್ಕಿಲಿ ವೆದರ್ ತುಂಬ ಚೆನ್ನಾಗಿತ್ತು, ಮಳೆ ಏನು ಬರ್ತಾ ಇರಲಿಲ್ಲ. ಸೊ ಸ್ವಲ್ಪ ಹೊತ್ತು ಊಟ ಆದಮೇಲೆ ಹೊರಗಡೆನೇ ಟೈಮ್ ಸ್ಪೆಂಡ್ ಮಾಡಿದ್ವಿ. Very good. Cycle. Very good. Tomato ಎಲ್ಲಿದೆ? Very good. ನೆಕ್ಸ್ಟ್ ಡೇ ಬೆಳಗ್ಗೆ ನಾವು ಫ್ರೆಶ್ ಅಪ್ ಆಗಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಸಕ್ರೆಬೈಲ್ ಎಲಿಫೆಂಟ್ ಕ್ಯಾಂಪ್ ಕಡೆ ಹೊರಟ್ವಿ. ಸೊ ಅನ್ಫಾರ್ಚುನೇಟ್ಲಿ ನಾವು ಆನೆಗೆ ಏನು ಸ್ನಾನ ಎಲ್ಲ ಮಾಡಿಸ್ತಾರೆ ಅದನ್ನು ಮಿಸ್ ಮಾಡ್ಕೊಂಡ್ವಿ. ಬಿಕಾಸ್ ನಾವು ಅದನ್ನು ಅಟೆಂಡ್ ಆಗಬೇಕು, ನೋಡಬೇಕು ಅಂದರೆ 8:30 ಅಷ್ಟರಲ್ಲಿ ಅಲ್ಲಿ ಇರಬೇಕು. ಬಟ್ ಮಳೆ ಬರ್ತಿದ್ರಿಂದ ನಾವು ಸ್ವಲ್ಪ ಹೊತ್ತು ಡಿಲೇ ಮಾಡಿದ್ವಿ. ಸೊ ನಾವು ಹೊರಟು ಬರೋ ಅಷ್ಟರಲ್ಲಿ 9:30 ಮೇಲೆ ಆಗಿತ್ತು. ಸೊ ನನಗೆ ಅದೊಂದು ಬೇಜಾರಿತ್ತು. ಬಟ್ ನೆವರ್ದಲೆಸ್ ಪುಟಾಣಿ ತುಂಬ ಎಂಜಾಯ್ ಮಾಡಿದ್ಲು, ತುಂಬ ಖುಷಿಯಾದ್ಲು, ತುಂಬ ಹೊತ್ತು ಆನೆಗಳನ್ನ ನೋಡ್ತಾ ಇದ್ಲು. ಸೊ ಅವಳು ಖುಷಿಯಾಗಿದ್ದನ್ನು ನೋಡಿ ನಮಗೆ ಆ್ಯಸ್ ಪೇರೆಂಟ್ಸ್ ತುಂಬ ಐ ಥಿಂಕ್ ಇಟ್ ವಾಸ್ ವೆರಿ ಫುಲ್ಫಿಲ್ಲಿಂಗ್ ಮೂಮೆಂಟ್ ಅನ್ಬೋದು. ನಾವು ತುಂಬ ಎಂಜಾಯ್ ಮಾಡಿದ್ವಿ. ಇಟ್ ವಾಸ್ ಅ ವೆರಿ ನೈಸ್ ಎಕ್ಸ್ಪೀರಿಯನ್ಸ್. ಇಲ್ಲಿ ಬೋಟಿಂಗ್ ಕೂಡ ಅವೈಲಬಲ್ ಇದೆ. ಬಟ್ ಈ ದಿನ ಮಳೆ ಮತ್ತು ಗಾಳಿ ಜಾಸ್ತಿ ಇದ್ದಿದ್ದರಿಂದ ಅವತ್ತು ಕ್ಯಾನ್ಸಲ್ ಆಗಿತ್ತು. ಸ್ವಲ್ಪ ಹೊತ್ತು ಅಲ್ಲೇ ಫೋಟೋಶೂಟ್ ಎಲ್ಲ ಮುಗಿಸ್ಕೊಂಡು ನಾವು ವಾಪಸ್ ಹೋಟೆಲ್ಗೆ ಬಂದ್ವಿ. ಇನ್ನು ರೆಸ್ಟ್ ಆಫ್ ದ ಡೇ ನಮ್ಮ ಪ್ಲ್ಯಾನ್ ಇದ್ದಿದ್ದು ಹೋಟೆಲ್ ಒಳಗಡೆನೇ ಟೈಮ್ ಸ್ಪೆಂಡ್ ಮಾಡೋದು ಅಂತ. ಅದಾದಮೇಲೆ ಸಣ್ಣದಾಗಿ ಮಳೆ ಸ್ಟಾರ್ಟ್ ಆಯಿತು. ಸೊ ನಾವು ರೂಮ್ಗೆ ಮತ್ತೆ ಹೋಗಲಿಲ್ಲ. ವೆದರ್ ಚೆನ್ನಾಗಿತ್ತು. ಸೊ ಹಾಗೆ ಅಲ್ಲೇ ಕೂತ್ವಿ, ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ಪುಟಾಣಿ ಕೂಡ ಮಳೆಯಲ್ಲಿ ಆಟ ಆಡ್ಕೊತಿದ್ಲು.
ಸ್ವಲ್ಪ ಹೊತ್ತು ಫೋಟೋ ಶೂಟ್ ಮಾಡಿದ್ವಿ, ಪ್ರಾಪರ್ಟಿ ಸುತ್ತ ವಾಕ್ ಮಾಡಿದ್ವಿ. ಪುಟಾಣಿ ಅಂತೂ ನಮ್ಮ ಜೊತೆ ಈ ಥರ ಟೈಮ್ ಸ್ಪೆಂಡ್ ಮಾಡೋಕ್ಕೆ ತುಂಬ ಖುಷಿಯಾದ್ಲು ಅಂತ ಖಂಡಿತವಾಗ್ಲೂ ಗೊತ್ತಾಗುತ್ತೆ. ಇಬ್ಬರು ಅಪ್ಪ ಅಮ್ಮ ಇಬ್ಬರು ಫುಲ್ ಟೈಮ್ ಈ ಥರ ಸಿಕ್ಕಿದ್ದರಿಂದ ಅವಳು ಸಖತ್ ಎಂಜಾಯ್ ಮಾಡ್ತಾಯಿದ್ಲು. ಸೊ ಅದನ್ನು ನೋಡಿ ನಮಗೆ ತುಂಬ ಖುಷಿ ಆಯಿತು, ಈ ಥರ ಮೂವರು ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡಿದ್ದು. ಅಂದರೆ ಈ ರೋಡ್ ಟ್ರಿಪ್ ಬಂದಿದ್ದು ಒಂಥರ ವರ್ತ್ ಇಟ್ ಅನ್ನೋ ಫೀಲಿಂಗ್ ಬಂತು. ಸೊ ಡೆಫಿನೆಟ್ಲಿ ಒಂದು ಒಳ್ಳೆ ಮೆಮರಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಅರ್ಲಿ ಮಾರ್ನಿಂಗ್ ಚೆಕ್ಔಟ್ ಆದ್ವಿ, ಬಿಕಾಸ್ ಮಂಡೇ ಆಗಿದ್ದರಿಂದ ವರ್ಕಿಂಗ್ ಡೇ ಆಗಿದ್ದರಿಂದ ಬೇಗ ವಾಪಸ್ಸು ಶಿರಾಗ್ ಬರಬೇಕಿತ್ತು. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.